ನಿಮ್ಮ ಹೆಸರು? ಮಂಜುನಾಥ್. ನೀವು ಯಾರು ಫ್ಯಾನ್? ದರ್ಶನ್ ಫ್ಯಾನ್. ಜೈಲಲ್ಲಿ ಇದಾರೆ, ಆಚೆ ಬರ್ಬೇಕಾ ಬರ್ಬಾರ್ದು? ಬರ್ಬೇಕು ಸರ್. ಯಾಕೆ? ಅವ್ರು ಬಂದ್ರೆ ಒಂದು 4 ಕುಟುಂಬ ಅವರಿಂದ ಬೆಳಿತಾರೆ ಸರ್. ಮತ್ತೆ ಒಂದು ಲೈಟ್ ಮ್ಯಾನ್ ಇಂದ ಒಂದು ನಿರ್ಮಾಪಕರವರೆಗೂ ಬದುಕ್ತಾರೆ ಅಂತ ಒಳ್ಳೆ ಮನುಷ್ಯ ಹೊರಗಿದ್ರೇನೆ ಚಂದ. ಯಾರು ನನಗೆ ಸಹಾಯ ಮಾಡಿಲ್ಲ, ನನ್ನ ಸಹಾಯ ಮಾಡಿದರೆ ದರ್ಶನ. ಇವಾಗ ನಿಮ್ ದರ್ಶನ್ ಸರ್ ತಪ್ಪು ಮಾಡಿದ್ದಾರೆ ಅಂತಿದ್ದಾರಲ್ವಾ, ಅದು ತಪ್ಪು ಮಾಡಿದಾರೋ ಇಲ್ವೋ? ತಪ್ಪು ಮಾಡಿರೋ ಬಿಟ್ಟರೋ ಅನ್ನೋದು ದೇವ್ರಿಗೆ ಗೊತ್ತದು, ನಮಗೆ ನಿರ್ಧಾರ ಮಾಡ್ತಾರೆ. ಅಲ್ಲಿವರೆಗೆ ನಾವು ಕಾಯ್ಬೇಕು. ಅವ್ರ ಅಪರಾಧಿ ಹೊತ್ತು ಆರೋಪಿ ಅಲ್ಲ ಅವರು. ಕಾನೂನಿನ ದೃಷ್ಟಿಯಲ್ಲಿ ನೀವು ಮಾಡಿದ್ದು ಅಪರಾಧನೇ ಆಗಿದ್ರು ಸಾಮಾನ್ಯ ಮನುಷ್ಯನ ದೃಷ್ಟಿಯಲ್ಲಿ ಯೋಚನೆ ಮಾಡಿದ್ರೆ ಇವತ್ತು ನೀವು ಮಾಡಿದ್ದೇ ಸರಿ. ಅಂದ್ರೆ ಯಾಕೆ ನಿಮ್ಗೆ ತುಂಬಾ ಇಷ್ಟ? ಸರ್ ನನಗಂತಲ್ಲ ಸರ್, ಇಡೀ ಕರ್ನಾಟಕವಾಗಿ 70% ಜನರಿಗೆ ದರ್ಶನ್ ಸರ್ ಅಂದ್ರೆ ಇಷ್ಟ. ಯಾಕಂದ್ರೆ ಅವ್ರು ಮಾಡಿರೋ ಒಳ್ಳೆ ಕೆಲಸಗಳು, ಹೆಲ್ಪಿಂಗ್ ನೇಚರ್ಗಳು, ಅದು ಏನಂತ ಹೇಳಿ ಜನರಿಗೆ ಗೊತ್ತು, ಜನರ ಮನಸ್ಸಲ್ಲಿ ಇದೆ. ಕೊಟ್ಟು ಬಲಗೆಯಿಂದ ಕೊಟ್ಟಿರೋದು ಎಡಗೆ ಗೊತ್ತಾಗ್ಬಾರ್ದನ್ನ ವ್ಯಕ್ತಿತ್ವ ಅವ್ರದ್ದು. ಗುಣನೇ ಹಾಗೆ. ಅವ್ರಿಗೆ ದೂರದಿಂದ ಆದ್ರೂ ಸಹಾಯ ಮಾಡ್ತಾರೆ, ಹತ್ರದಿಂದ ಇದ್ರೂ ಸಹಾಯ ಮಾಡ್ತಾರೆ ಅವರು. ಸರ್ ಬುಲೆಟ್ ಪ್ರಕಾಶ್ ಸರ್ ಹೇಳಿದ್ರಲ್ಲ, ವೈಟ್ ಹಾಳೆ ಇದ್ದಂಗೆ ದರ್ಶನ್ ಸರ್ ಅಂದ್ರೆ. ಅವ್ರನ್ನ ಕೆಟ್ಟದಾಗೂ ಉಪಯೋಗಿಸಬಹುದು, ಒಳ್ಳೇದಾಗೂ ಉಪಯೋಗಿಸಬಹುದು. ಆದ್ರೆ ಇಲ್ಲಿ ಏನ್ ಮಾಡ್ತಿದಾರೆ ಅಂದ್ರೆ ಬಹಳ ಕೆಟ್ಟದಾಗೆ ತೋರಿಸ್ತಾರೆ, ಕೆಟ್ಟದಾಗೆ ಉಪಯೋಗಿಸ್ತಿದ್ದಾರೆ. ಅವ್ರು ಏನಂದ್ರೆ ದರ್ಶನ್ ಸರ್ ಏನೋ ನಮ್ಗೆ ಗೊತ್ತತೆ, ಕನ್ನಡ ಜನರಿಗೂ ಗೊತ್ತತೆ, ಅಭಿಮಾನಿಗಳು ಗೊತ್ತತೆ. ನಾವು ಹೇಳ್ತೀವಿ ದರ್ಶನ್ ಸರ್ನ ಬಿಟ್ಕೊಡಲ್ಲ ಸರ್. ಆಯ್ತು ಸರ್, ಜೈ ಡಿ ಬಾಸ್. ಇಷ್ಟು ಜನ ನನ್ನ ಮೇಲಿಟ್ಟಿರೋ ಪ್ರೀತಿ ಅಭಿಮಾನಕ್ಕೆ ನಾನು ಋಣಿಯಾಗಿರ್ತೀನಿ. ಆದ್ರೆ ಎಲ್ಲರ ಹತ್ರ ಒಂದು ರಿಕ್ವೆಸ್ಟ್, ದಯವಿಟ್ಟು ಗಲಾಟೆಗಳು ಮಾಡ್ಕೊಳ್ದೆ ಶಾಂತಿಯಿಂದ ಇರಿ. ನಾನು ಆದಷ್ಟು ಬೇಗ ಹೊರಗಡೆ ಬರ್ತೀನಿ.